ಇದು ನಾನು ನಿಂಗೊಂದು 2,000 ರೂಪಾಯಿ ಬಿಟ್ಟಂತು ಅದನ್ನ ನನ್ನದು ಮತ್ತೆ ಲಿಟ್ರಲಿ ಒಂದು ಮೂಮೆಂಟಲ್ಲಿ ನನಗೆ ನಕ್ಕು ನಕ್ಕು ಹೊಟ್ಟೆ ನೋವು ಕೆಮ್ಮೆಲ್ಲ ಬಂತು. ಸುಧಾರಿಸ್ಕೊಳಕ್ಕೆ ಸುಮಾರು ಹೊತ್ತಾಯ್ತು ಅಷ್ಟು. ನಿನ್ನೆ ಬಂದಿದ್ದ ಮಳೆಗೆ ಈ ಥರ ಬಿಸಿಲು ಬರುತ್ತೆ ಅಂತಲೂ ಅಂದ್ಕೊಂಡಿರ್ಲಿಲ್ಲ ನೋಡಿ. ಇಷ್ಟು ದೊಡ್ಡ ಮರ ರೋಡಿಗೆ ಬಿದ್ದರೆ ಹೇಗಿರುತ್ತೆ. ಈ ಗಾಳಿ ಮಳೆಗೆ ಏನು ಅವಸ್ಥೆ ಆಗಿದೆ ಅಂದರೆ ಮನೆ ಹತ್ರ 9 ಕರೆಂಟ್ ಕಂಬ ಡಮಾರ್. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಕ್ಯಾಪ್ಷನ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ. ಎಸ್, ನಾವು ಸೂ ಫ್ರಮ್ ಸೋ ಮೂವಿ ನೋಡಕ್ ಹೋಗಿದ್ವಿ. ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಮೂವಿ ರಿವ್ಯೂ ತುಂಬಾ ಚೆನ್ನಾಗಿದ್ರಿಂದ ಎಲ್ಲರೂ ಹೊರಟ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ರಾಜ್ ಬಿ ಶೆಟ್ಟಿ ಸರ್ ಇದ್ದಾರೆ ಅಂತಾನೆ ಅರ್ಧ ನಮ್ಮ ಮನೆಯವರೆಲ್ಲ ಹೊರಟಿದ್ದು. ಅವ್ರ ಬಿಗ್ಗೆಸ್ಟ್ ಫ್ಯಾನ್ ನಮ್ಮ ಮನೆಯವರೆಲ್ಲ. ಅವ್ರ ಆಕ್ಟಿಂಗ್ ಅಂದ್ರೆ ತುಂಬಾನೇ ಇಷ್ಟ ಎಲ್ಲರಿಗೂ. ಸೊ ತುಂಬಾ ದಿನಗಳ ಮೇಲೆ ಅವ್ರ ಮೂವಿ ರಿಲೀಸ್ ಆಗಿದೆ ಅಂತ ಒಂದ್ ಕಾರಣಕ್ಕೆ ಹೊರಟಿದ್ವಿ. ಮತ್ತೆ ಮೂವಿ ಅಷ್ಟೇ ತುಂಬಾ ನಗು ಬರುತ್ತೆ ಅಂತ ಹೇಳಿದ್ರು. ಅದು 2ನೇ ಕಾರಣ ಹೊರಟಿದ್ದಕ್ಕೆ. ಮೈಂಡ್ ಅಲ್ಲಿ ಏನೋ ಸ್ಟ್ರೆಸ್ ಇದ್ರು ಸ್ವಲ್ಪ ಫ್ರೀ ಮೈಂಡ್ ಇಂದ ಪಿಕ್ಚರ್ ನೋಡಿ ನಾವು ಸ್ವಲ್ಪ ನಕ್ಕು ಬಿಟ್ಟು ಬರೋಣ ಅಂತ ಮೂವಿಗೆ ಹೋಗಿದ್ವಿ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದಿದ್ದೀವಿ. ಮೂವಿ ತುಂಬ ದಿವಸ ಆಯಿತು ಥಿಯೇಟ್ರಿಗೆ ಬಂದು ಮೂವಿ ನೋಡೋಕ್ಕೆ. ಫ್ಯಾಮಿಲಿ ಬಂದು ತುಂಬ ದಿವಸ ಆಯಿತು. ಅಂಜು ಇದ್ದಾಗ ಬರ್ತಿದ್ವಿ ಅಲ್ಲ. ಈ ಮೂವಿದ ರಿವ್ಯೂ ನೋಡಿ ಬರಲೇಬೇಕು ಅಂತ ಅಂದ್ಕೊಂಡು ಬರ್ತಿರೋದು. ನೋಡೋಣ ಏನಿರುತ್ತೆ ಮೂವಿಲಿ. ಕಾಮಿಡಿ ಫ್ಯಾಕ್ಟರ್ ಇದೆಯಂತೆ, ಹಾರರ್ ಫ್ಯಾಕ್ಟರ್. ಈವನ್ ನನಗೆ ಹಾರರ್ ಮತ್ತು ಕಾಮಿಡಿ ಇದೆರಡು ಕಾಂಬಿನೇಷನ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅರ್ಧ ಮನಸ್ಸು ಮಾಡಿ ಹೊರಟಿರೋದು. ನೋಡೋಣ ಹೇಗಿರುತ್ತೆ ಮೂವಿ. ನಾನು ಆಮೇಲೆ ರಿವ್ಯೂ ಕೊಡ್ತೀನಿ ಮೂವಿ ನೋಡಾದ್ಮೇಲೆ. ಚಿರುಗೆ ಹಾರರ್ ಮೂವಿ ಇಷ್ಟ. ಅವಳು ಹಾರರ್ ಪಿಕ್ಚರ್ ನೋಡೋದೇ ಗೊತ್ತಾ, ಬರೀ ಹಿಂಗೆ ಕಣ್ಣು ಮುಚ್ಕೊಂಡಿರ್ತಾಳೆ. ನೋಡಲ್ಲ, ಇಷ್ಟ ಬಟ್ ನೋಡೋಕ್ಕೆ. ಅವಳು ನೋಡೋದು ಹಿಂಗೆ. ಇದು ನಾಗರಾಜಣ್ಣ, ಇವ್ರನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಇವರು ನಮ್ಮ ಅತ್ತಿಗೆ ಗಂಡ. ಇವನ್ ಗೊತ್ತಲ್ಲ, ತರ್ಲೆ ಸುಬ್ಬ. ಅತ್ತೆ ಆಯ್ತು, ಚಳಿ ಆಗತ್ತೆ ಅಂತ ಜಾಕೆಟ್ ಹಾಕೊಂಡಿದ್ರೆ ಮಾವ. ಅತ್ತಿಗೆ ಹೆಂಗ್ ಗೊತ್ತಾ, ಇವತ್ತು ಗೌನ್ ಹಾಕೊಂಡು ಫುಲ್ ಪ್ರಿಟಿ ಆಗ್ಬಿಟ್ಟಿದೆ. ಗೌನ್ ತೋರಿಸಿ, ನೈಸ್ ಅಲ್ಲ. ಇದು ಪ್ರಮೋದ್ ಅಂತ ನಮ್ಮ ಕಸಿನ್. ಚಿರು ಅಮ್ಮಿ ಅಷ್ಟೇ. ಮೂವಿ ಎಲ್ಲ ಮುಗ್ದಾದ್ಮೇಲೂ ಲಾಸ್ಟ್ ಅಲ್ಲಿ ತಿರ್ಗಾ ಒಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೂವಿ ಮುಗ್ದಾದ್ಮೇಲೆ ಅಲ್ಲಿ ನೋಡಿ ಯಾರಿಗೂ ಹೋಗಕ್ಕೆ ಮನ್ಸಿಲ್ಲ. ಆ ಸೀನ್ಸ್ ನೋಡಕ್ಕೋಸ್ಕರನ ಅಂತಾನೆ ಕೂತಿದ್ದಾರೆ ಎಲ್ಲಾರು. ಪಿಕ್ಚರ್ ಮುಗ್ದಾದ್ಮೇಲೆ ಯಾರು ಹೋಗ್ತಿಲ್ಲ. ಲಿಟ್ರಲಿ ಇನ್ನೂ ಇದೆ ಅಂತ ಕುತ್ಕೊಂಡು ನಗ್ತಿದ್ದಾರೆ ನೋಡಿ. ಇಂಥ ಸೀನ್ಸ್ ನೋಡೇ ತುಂಬಾ ದಿವಸ ಆಯ್ತು ಥಿಯೇಟರ್ ಜನ. ಇನ್ನು ಮೂವಿ ಮುಗ್ದಾದ್ಮೇಲೂ ಕುತ್ಕೊಂಡು ಇಷ್ಟು ಪೇಷನ್ಸ್ ಇಂದ ಇಷ್ಟು ನಕ್ಕೊಂಡು ನಿಂತ್ಕೊಂಡು ಎಲ್ಲ ನೋಡ್ತಿದ್ದಾರೆ ನೋಡಿ. ಪಿಕ್ಚರ್ ಹೆಂಗಿತ್ತು? ನಗಾಡ್ದ್ಯಾ? ಚೆನ್ನಾಗಿತ್ತು, ಸೂಪರ್ ಆಗಿತ್ತಲ್ಲ ಮಗನೇ. ನಗಾಡ್ದ್ಯಾ? ಅಲ್ಲಿ ನೋಡಲ್ಲಿ ಸೂಪರ್ ಇತ್ತು. ತುಂಬಾ ನಗಾಡ್ದೆ ಅಲ್ಲ ಮಗನೇ. ಈಗ ಏನು ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ನೆನ್ನೆ ಲಿಟ್ರಲಿ ಮೂವಿಗೆ ಹೊರಟ್ಬಿಟ್ಟಿದ್ದೀವಿ. ಟಿಕೆಟ್ ಎಲ್ಲ ಬುಕ್ ಆಗಿದೆ. ಬಂದಿದ್ದ ಗಾಳಿ ಮಳೆ ನೋಡಿ ಫಸ್ಟು ಮೂವಿ ಕ್ಯಾನ್ಸಲ್ ಮಾಡಿಬಿಡೋಣ ಅಂದ್ಕೊಂಡ್ವಿ. ಅಷ್ಟು ಜೋರು ಗಾಳಿ ಮಳೆ. ಒಂದು 4 o'clock 4:30 ಏನೋ ಶುರುವಾಗಿದೆ ಗಾಳಿ ಮಳೆ. ಹೆಂಗೆ ಅಂದರೆ, ನಮ್ಮ ಹಿಂದೆಗಡೆ ಬಾಗಿಲಲ್ಲಿ ಹೊರಗಡೆ ಒಂದು ಚೇರ್ ಇತ್ತು. ಆ ಚೇರು ಈ ಹಾರರ್ ಮೂವಿಲೆಲ್ಲ ಚೇರ್ ಎಳ್ಕೊಂಡು ಹೋಗುತ್ತಲ್ಲ ದೆವ್ವಗಳು, ಹಂಗೆ ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇದೆ. ಎಲ್ಲಿ ನಾನೇ ಹಾರ್ಕೊಂಡು ಹೋಗ್ಬಿಡ್ತೀನೋ ಅಂತ ವಾಪಸ್ ಒಳಗೆ ಓಡಿ ಬಂದುಬಿಟ್ಟೆ. ಬಟ್ಟೆಗಳೆಲ್ಲ ಹಾರ್ಕೊಂಡು ಹೋಗ್ತಿದೆ. ಬಟ್ಟೆಗೆ ಒಂದು ಕ್ಲಿಪ್ಪೆಲ್ಲ ಹಾಕಿದೆ ಮೊದಲೇ ಸೇಫ್ಟಿ ಪರ್ಪಸ್ ಅಂತ. ಸೊ ಬಟ್ಟೆ ಏನಾಗಲಿಲ್ಲ.
ಅಷ್ಟು ಭಯ ಆಯಿತು, ಎಲ್ಲಿ ಮನೆ ಮೇಲೆ ಎಲ್ಲಿ ಮರ ಬೀಳುತ್ತೋ, ಎಲ್ಲಿ ಯಾರಿಗೆ ಏನಾಗುತ್ತೋ. ಅಷ್ಟು ಗಾಡಿ ಲಿಟ್ರಲಿ ಓಡ್ಸೋಕ್ಕೆ ಆಗಿರಲ್ಲ ಯಾರಿಗೂ ನೆನ್ನೆ. ಫಸ್ಟ್ ಆಫ್ ಆಲು 4 ವೀಲರಿಂದ 2 ವೀಲರು ಅಷ್ಟೇ, 4 ವೀಲರು ಅಷ್ಟೇ. ಅಷ್ಟು ಜೋರು ಗಾಳಿ. ನಾನು ಈ ಊರಿಗೆ ಬಂದಾಗಿಂದ ಅಷ್ಟು ಜೋರು ಗಾಳಿ ದೇವ್ರಾಣೆಗೂ ನೋಡಿಲ್ಲ. ಅಷ್ಟು ಜೋರು ಗಾಳಿ, ಮಳೆ. ಹೆಂಗೆ ಅಂದರೆ ಸೌಂಡು ಏನೋ ಈ ಸಮುದ್ರನೇ ಮನೆ ಹತ್ರ ಇದೆ ಅನ್ನಂಗೆ ಸೌಂಡ್, ಅಷ್ಟು ಜೋರು ಸೌಂಡು. ಈ ಗಾಳಿ ಮಳೆಗೆ ಏನು ಅವಸ್ಥೆ ಆಗಿದೆ ಅಂದರೆ ಮನೆ ಹತ್ರ 9 ಕರೆಂಟ್ ಕಂಬ ಡಮಾರ್, ಫುಲ್ 9 ಕರೆಂಟ್ ಕಂಬ ಹೋಗಿದೆ. ನಿನ್ನೆ ರಾತ್ರಿ ಏನು ಸಂಜೆಯಿಂದನೇ ಕರೆಂಟ್ ಇಲ್ಲ ಮನೇಲಿ. UPS ಖಾಲಿ, ಕರೆಂಟು ಖಾಲಿ, ಫೋನಲ್ಲಿ ಚಾರ್ಜು ಇಲ್ಲ, ಸ್ವಲ್ಪ ಇದೆ. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪ ಲೈನ್ ಮ್ಯಾನ್ಗಳು ಬೆಳಗ್ಗೆಯಿಂದ ಕಷ್ಟಪಡ್ತಿದ್ದಾರೆ ನೋಡಿ. ಅವ್ರು ಕೂಗ್ತಿರೋದೆಲ್ಲ ಕೇಳಿಸ್ತಿದೆ. ಕಂಬಗಳನ್ನೆಲ್ಲ ಎತ್ತಿ ಇದು ಮಾಡ್ತಿದ್ದಾರೆ, ಸರಿ ಮಾಡ್ತಿದ್ದಾರೆ. ಒಂದು ದೊಡ್ಡ ಮರ, ಅದೆಷ್ಟೋ ವರ್ಷದ ಮರ, ಫುಲ್ಲು ರೋಡಿಗೆ ಬಿದ್ದುಬಿಟ್ಟಿದೆ. ರೋಡೆಲ್ಲ ಬ್ಲಾಕ್ ಆಗಿತ್ತಂತೆ ನಿನ್ನೆ ರಾತ್ರಿ. ಅದನ್ನೆಲ್ಲ ಇವಾಗ ಕ್ಲಿಯರ್ ಮಾಡಿದ್ದಾರೆ. ಕಂಬಗಳೆಲ್ಲ ಒಂದೊಂದೇ ಜೋಡಿಸ್ತಾ ಇದ್ದಾರೆ. ನಾವು ಕರೆಂಟ್ ಇಲ್ಲ ಅಂತ ನಾರ್ಮಲಾಗಿ ಬೈಕೊಂಬಿಡ್ತೀವಿ ಲೈನ್ ಮ್ಯಾನ್ಗಳಿಗಾಗಲಿ ಕರೆಂಟ್ ಅವ್ರಿಗಾಗಲಿ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಈ ಮಳೆ ಗಾಳಿಗೆ ಅವ್ರು ಹೋಗಿ ಸರಿ ಮಾಡಬೇಕಲ್ಲ, ಅದನ್ನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ. ಆ ಕಂಬಕ್ಕೆ ಹತ್ತಿ ಏನು ಪ್ರಾಣ ಗೀಣ ಏನೂ ಲೆಕ್ಕಿಸದೆ ಮಾಡ್ತಾರಲ್ಲ ಕೆಲಸ, ಹ್ಯಾಟ್ಸ್ ಆಫ್ ಅವ್ರಿಗೆ ಬಿಡಿ. ತೋರಿಸ್ತೀನಿ ಬನ್ನಿ ಏನೇನು ಆಗಿದೆ ಮನೆ ಹತ್ರ ಅವಸ್ಥೆಗಳು, ಏನೇನು ಪಡ್ತಿದ್ದಾರೆ ಅಂತ. ಪಾಪ ನೋಡಿ, ಅಲ್ಲಿ ಬಿದ್ದಿರೋ ಕರೆಂಟ್ ಕಂಬ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮನೆ ಆ ಕಡೆ ಸೈಡ್ ಬಿದ್ದಿರೋದು, ಈ ಕಡೆ ಸೈಡು ಫುಲ್ಲು ಜಖಮ್ಮಾಗಿದೆ. ತೋರಿಸ್ತೀನಿ. ಹೇಳ್ತಿದ್ರಲ್ಲ ಎಷ್ಟೊತ್ತಿಗೆ ಬಿತ್ತು, ಎಂತ ಬಿತ್ತು, ಎಷ್ಟೊತ್ತಿ ಬಿತ್ತಂದ್ರೆ ರಾತ್ರಿ ಬಿದ್ದಿದ್ದು. ರಾತ್ರಿ ಕಡೆ ಸಿಗ್ನಲ್ ಎಲ್ಲ ಕೊಟ್ಟು ಇದನ್ನೆಲ್ಲ ಒಂದು ರಸ್ತೆ ಮೇಲೆ ನಿಂತ್ಕೊಂಡು ಸಿಗ್ನಲ್ ಕೊಟ್ಟಿದ್ದು ಬಂದವರು ಹೋದವರಿಗೆಲ್ಲ. ನೀವಾ? ನನ್ನ ಮಗ ನಾವೆಲ್ಲ ಇದ್ದಿತ್ತು. ಓ, ಉದ್ದಕ್ಕೆ ಬಿದ್ದಿತ್ತ? ರೋಡ್ ಉದ್ದಕ್ಕೆ ಅಡ್ಡನೇ ಆಗಿತ್ತು. ಆಮೇಲೆ ಎಷ್ಟೊತ್ತಿಗೆ ತೆಗೆದ್ರದು? ಕಡೆಗೆ ಒಂದು 11-10 ಸುರಿಗೇನೋ ತೆಗೆದ್ರು. ಇದೆಲ್ಲ ಕ್ಲಿಯರ್ ಮಾಡಿ ಕೊಟ್ಟು ನಾವೆಲ್ಲ ಒಟ್ಟಾಗಿ ಹೇಳ್ದೆ ಹೆಚ್ಚು ಹಾಕಿ ಕ್ಲಿಯರ್ ಮಾಡಿ ಕೊಟ್ಟು. ಅತ್ಲಾಗ ಬೀಳೋದಿಲ್ಲ, ಇದ್ದಿತ್ತು ಈಚಿನೇ ಇದ್ದಿತ್ತು ವೇಟ್ ಎಲ್ಲ. ನಿನ್ನೆ ಬಂದಿದ್ದ ಮಳೆಗೆ ಈ ಥರ ಬಿಸಿಲು ಬರುತ್ತೆ ಅಂತಲೂ ಅಂದ್ಕೊಂಡಿರ್ಲಿಲ್ಲ ನೋಡಿ. ಇಷ್ಟು ದೊಡ್ಡ ಮರ ರೋಡಿಗೆ ಬಿದ್ದರೆ ಹೇಗಿರತ್ತೆ. ಈ ಕರೆಂಟ್ ಕಂಬಗಳು ಎಷ್ಟು ಡೇಂಜರ್ ಅಲ್ಲ. ಅಂದರೂ ಪಾಪ ನಮ್ಮ ಲೈನ್ ಮ್ಯಾನ್ಗಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ನೋಡಿ. ಫೈನಲಿ ಸೂ ಫ್ರಮ್ ಸೋ ನೋಡ್ಕೊಂಬಂದ್ವಿ. ಪಕ್ಕಾ ಪೈಸಾ ವಸೂಲ್ ಮೂವಿ. ನೀವು ಹೋಗಿ ಥಿಯೇಟ್ರ್ ಸೀಟ್ಗೆ ಫಸ್ಟ್ ಸ್ಟಾರ್ಟಿಂಗ್ ಕೂತಾಗಿಂದ ಎದ್ದು ಬರೋವರೆಗೂ ನಕ್ಕು 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 ಸಾಕಾಗತ್ತೆ. ನಮಗಂತೂ ಹೋದವ್ರಿಗೆಲ್ಲ ನಕ್ಕು 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 ಹೊಟ್ಟೆ ಬಂತು. ಲಿಟ್ರಲಿ ಒಂದು ಮೂಮೆಂಟಲ್ಲಿ ನನಗೆ ನಕ್ಕು ನಕ್ಕು ಹೊಟ್ಟೆ ನೋವು ಕೆಮ್ಮೆಲ್ಲ ಬಂತು. ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು ಹೊತ್ತಾಯ್ತು, ಅಷ್ಟು ನಗು ಬರುತ್ತೆ. ಥಿಯೇಟ್ರಲ್ಲಿ ಇದ್ದವ್ರ ಸೌಂಡು ಅಷ್ಟೇ. ಆ ನಗುಗೆ ನಾವು ಮುಂದೆಗಡೆಯವ್ರೆಲ್ಲ ನೋಡಿ ನಗು ಬರ್ತಿರತ್ತೆ, ಅಷ್ಟು ಎಂಜಾಯ್ ಮಾಡ್ತಿರ್ತಾರಲ್ಲ. ಅಂದರೆ ನಾವು ಥಿಯೇಟ್ರಿಗೆ ಹೋಗಿ ಆ ಸೀಟಲ್ಲಿ ಕೂತು ಕಳೆದೇ ಹೋಗಿರ್ತೀವಿ ಅಷ್ಟು. ನಿಮಗೆ ಯಾವುದೋ ಒಂದು ಮಂಗ್ಳೂರು ಸೈಡ್ಗೆ ಹೋಗಿರ್ತೀರ, ಅವ್ರ ಮನೇಲೇ ನೀವು ಇದ್ದೀರಾ, ಅವ್ರ ಫ್ಯಾಮಿಲಿ ಎಕ್ಸ್ಪೀರಿಯೆನ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರೇನೋ, ಇಲ್ಲ ಅವ್ರ ಅಕ್ಕಪಕ್ಕದ ಮನೇಲಿ ಏನೋ ನಡೀತಿದ್ದೀರಾ, ನೀವು ಅಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿರ್ತೀರಾ ಅಂತಲೇ ಅನಿಸುತ್ತೆ ಆ ಮೂವಿ ನೋಡ್ತಿದ್ರೆ. ಅಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ. ಹಾರರ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ, ಎಲ್ಲನೂ ಇದೆ. ಫುಲ್ಲು ಮಿಕ್ಸ್ಚರ್ ಆಫ್ ಮಸಾಲ, ಸಖತ್ತಾಗಿದೆ. ಈ ಮಕ್ಕಳು ಅಷ್ಟೇ ತುಂಬ ನಗ್ತಿದ್ರು. ಅವನಂತೂ ವಿರಾಜಿಗೆ ಅದೇನು ಅರ್ಥ ಆಯಿತೋ ಅವನು ತುಂಬ ನಗ್ತಿದ್ದ. ಹಾರರ್ ಬಂದಾಗ ಭಯನೂ ಪಡ್ತಿದ್ರು ಇನ್ಫ್ಯಾಕ್ಟ್ ಮಕ್ಕಳು. ಮೂವಿ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಥಿಯೇಟ್ರಲ್ಲೇ ಹೋಗಿ ನೋಡಿ. ನಾವು ಈ ಥರ ಮೂವಿ ನೋಡಿ ಸುಮಾರು ಟೈಮ್ ಆಯ್ತು. ಫ್ಯಾಮಿಲಿ ಎಲ್ಲ ಹೋಗಿ ಅಂಜು ಇದ್ದಾಗ ಹೋಗ್ತಾ ಇದ್ವಿ. ಅಂಜು ನೆನ್ನೆ ಮಿಸ್ ಮಾಡ್ಕೊಂಡ್ವಿ. ಅಂಜು ಇದ್ದಿದ್ರೆ ಚೆನ್ನಾಗಿರ್ತಿತ್ತು.
ಆಮೇಲೆ ಅತ್ತೆ ಮಾವನೂ ಅಷ್ಟೇ ಈ ಥರ ನಕ್ಕಿ ತುಂಬ ದಿವಸ ಆಯಿತು. ನನಗಂತೂ ಮಾವನ ನೋಡಿ ತುಂಬ ನಗು ಬರ್ತಿತ್ತು, ಅಷ್ಟು ನಗ್ತಿದ್ರು ಈ ಮಾವ. ಅತ್ತೆಗೆ ಒಂದೊಂದು ಸೀನ್ ನೋಡ್ತಿರ್ಬೇಕಾದ್ರೆ ಮಾವನು ಹಿಂಗೆ ಮಾಡ್ತಾರಲ್ವ ಮನೇಲಿ ಅಂತ ಅಂದ್ಕೊಂಡು ನಗ್ತಿದ್ರು ಅವರು. ಅಷ್ಟು ಚೆನ್ನಾಗಿತ್ತು. ಸೊ ಯಾರೋ ಮಿಸ್ ಮಾಡಬೇಡಿ, ಸೂ ಫ್ರಮ್ ಸೋ ಥಿಯೇಟ್ರಲ್ಲೇ ಹೋಗಿ ನೋಡಿ.